ಶ್ರೀ ಗುರುಭ್ಯೋ ನಮಃ. ಅಕ್ಟೋಬರ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ನೋಡೋಣ. ಮೀನರಾಶಿಯಲ್ಲಿ ಶನಿಯ ಯೋಗ, ಗುರು ಚತುರ್ಥದಲ್ಲಿ, 7ರಲ್ಲಿ ರವಿ ಬುಧರ ಯೋಗ. ರವಿ 6ಕ್ಕೆ ಸಂಚಾರ ಮಾಡ್ತಾನೆ, ಕುಜನೂ ಅಲ್ಲೇ ಇದ್ದಾನೆ. ಹಾಗಾಗಿ ಮೀನರಾಶಿಗೆ ಆಗುವಾಗ ಅನೇಕ ಅನುಕೂಲಗಳಿದೆ, ಜೊತೆಯಲ್ಲಿರುವವರಿಂದಾಗಿ ಅನೇಕ ಪ್ರತಿಕೂಲಗಳನ್ನು ಅನುಭವಿಸಬೇಕಾಗತ್ತೆ. ಅಂದರೆ ನಮಗೆ ಗೊತ್ತಿಲ್ಲದೇನೆ ನಮ್ಮನ್ನು ಕೆದಕುವಂತಹದ್ದು ಅಥವಾ ನಮ್ಮ ಸ್ಥಾನವನ್ನು ಕಸಿದುಕೊಳ್ಳುವಂತಹದ್ದು, ನಮಗೆ ಮೋಸ ಮಾಡುವಂತಹದ್ದು ಇದೆಲ್ಲವೂ ಕೂಡ ನಡೀತಿದೆ ಮೀನರಾಶಿಯವರಿಗೆ. ಅಂದರೆ ಬೇರೆಯವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಬಯಸುವಂತಹ ವ್ಯಕ್ತಿ ಕೊನೆಗೆ ಯಾರಿಗಾದರೆ ಒಳ್ಳೆಯದನ್ನು ಬಯಸ್ತಾನೋ ಅವನಿಂದಲೇ ಮೋಸಕ್ಕೆ ಒಳಗಾಗ್ತಾನೆ. ಆದ್ದರಿಂದ ಮೀನರಾಶಿಯವರು ಯಾರನ್ನೂ ನಂಬಬೇಡಿ. ವಿದ್ಯಾರ್ಥಿಗಳಾಗಿದ್ದರೆ ಸಹಪಾಠಿಗಳನ್ನು ನಂಬಬೇಡಿ, ಉದ್ಯೋಗಿಗಳಾಗಿದ್ದರೆ ಸಹೋದ್ಯೋಗಿಗಳನ್ನು ನಂಬಬೇಡಿ, ಅಥವಾ ಮನೆಯಲ್ಲಿರುವವರು ಹೋಮ್ವರ್ಕ್ ಮಾಡ್ತಾ ಇದ್ದೇವೆ ಅಥವಾ ಹೋಮ್ ಮೇಕರ್ಸ್ ಯಾರಿದ್ದೀರಿ ಪಕ್ಕದ ಮನೆಯವ್ರನ್ನ ನಂಬಬೇಡಿ. ಅದರಿಂದ ನೀವು ಒಳ್ಳೆಯ ರೀತಿಯಾದಂತಹ ಕೆಲಸವನ್ನು ಮಾಡಿಕೊಳ್ಳುತ್ತಾ ಯಾರ ಮೋಸಕ್ಕೂ ಒಳಗಾಗದೆ ಒಳ್ಳೆಯ ಜೀವನವನ್ನು ಸಾಗಿಸಬಹುದಾಗಿದೆ ಈ ಮಾಸದಲ್ಲಿ. ಜೊತೆಗೆ ಈ ದ್ವಿತೀಯಾಧಿಪತಿಯಾಗಿರತಕ್ಕಂತಹ ಕುಜ ಅವನು ಅಷ್ಟಮದಲ್ಲಿ ಬಂದ ಕಾರಣ ಆರ್ಥಿಕವಾದಂತಹ ಸಹಾಯವನ್ನು ಯಾರಿಗೂ ಮಾಡಬೇಡಿ. ಆರ್ಥಿಕ ಸಹಾಯದಿಂದಾಗಿ ಮೋಸ ಹೋಗ್ತೀರಿ, ಅದರಿಂದ ಅದನ್ನು ಮಾಡಬೇಡಿ. ಜೊತೆಗೆ ಕುಟುಂಬದಲ್ಲಿ ಒಂದಿಷ್ಟು ಮಾತುಕತೆ ಜಾಸ್ತಿ ಆಗುತ್ತೆ, ಆದಷ್ಟು ಮಾತು ಕಡಿಮೆ ಮಾಡಿ. ಮಾತಾಡದೇ ಇರೋದೇ ಒಳ್ಳೆಯದು. ಮಾತಾಡಿದರೆ ಹೋಯಿತು ಮುತ್ತು, ಒಡೆದರೆ ಹೋಯಿತು ಅನ್ನುವ ಮಾತನ್ನು ನೆನಪಿಟ್ಟುಕೊಳ್ಳಿ. ಆದ್ದರಿಂದ ಮಾತಿನಿಂದ ಒಂದು ಸತಿ ಮಾತನಾಡಿಬಿಟ್ರೆ ಆಮೇಲೆ ನಮ್ಮ ತನವನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಇನ್ನು 4ರಲ್ಲಿ ಒಂದು ಗುರುವಿನ ಯೋಗ, ಗುರುಬಲ, ದೇವತಾನುಗ್ರಹಗಳು ತುಂಬ ಚೆನ್ನಾಗಿದೆ. ಆದರೆ ನಿಮ್ಮ ಕುಲದೇವಿಯ ದರ್ಶನ ಅಥವಾ ಕುಲದೇವರ ದರ್ಶನವಾಯಿತು ಅಂತಾದರೂ ಈ ಮಾಸದಲ್ಲಿ ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಈ ತೋಟಗಾರಿಕೆ ಮಾಡ್ತಾ ಇರುವಂಥವ್ರು, ರೈತರು ಅಥವಾ ತೋಟ ಅಥವಾ ಫಾರ್ಮ್ ಹೌಸ್ ಅಂತ ಏನು ಮಾಡ್ಕೊಂಡಿದ್ದೀರಿ ಅಂಥವರಿಗಾಗುವಾಗ ಈ ಚತುರ್ಥಾಧಿಪತಿಯಾದಂತಹ ಬುಧ ಅವನು ಸಪ್ತಮದಲ್ಲಿರುವ ಕಾರಣ ಎಲ್ಲೋ ಅಲ್ಲಿ ಕೆಲವು ಕಿರಿಕಿರಿ ಆಗುವಂತಹದ್ದು, ತೊಂದರೆಗಳಾಗುವಂತಹದ್ದು ಅಥವಾ ಕೋರ್ಟು ಕಚೇರಿ ಅಂತ ಅಲಿಯುವಂತಹ ಸಾಧ್ಯತೆ ಇದೆ. ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಪ್ರಾಪರ್ಟಿಯನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಮಾಡುವಾಗಲೂ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಸಂತಾನದ ವಿಷಯಕವಾಗಿ ನೋಡುವಾಗ ಸಂತಾನ ಲಾಭ ಆಗುವ ಸಾಧ್ಯತೆ ಇದೆ. ಸಂತಾನ ಆಕಾಂಕ್ಷೆಯನ್ನು ಇಟ್ಟುಕೊಳ್ಳಬಹುದು. ಸಂತಾನದ ವಿಷಯಕವಾಗಿ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ. ಷಷ್ಠದಲ್ಲಿ ಶುಕ್ರನ ಯೋಗ, ಅವನು ತೃತೀಯಾಧಿಪತಿ ಜೊತೆಗೆ ಅಷ್ಟಮಾಧಿಪತಿ ಆದ ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಒಂದು ಗುಹ್ಯಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗುವಂಥದ್ದು, ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಇದ್ದಕ್ಕಿದ್ದ ಹಾಗೆ ಕೋಪ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಈ 9ನೇ ಭಾವಾಧಿಪತಿಯಾದ ಕುಜ ಅಷ್ಟಮದಲ್ಲಿರುವ ಕಾರಣ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ತಂದೆಯ ವಿಷಯಕವಾಗಿ ಮಾತುಕತೆಗಳನ್ನು ಕಡಿಮೆ ಮಾಡೋದು ಒಳ್ಳೆಯದು. ಅಂದರೆ ತೀಕ್ಷ್ಣ ಮಾತುಗಾರಿಕೆ, ಅವರಿಗೆ ಬೇಸರ ಆಗುವ ಹಾಗೆ ಮಾತನಾಡುವುದು ಇತ್ಯಾದಿಗಳಲ್ಲಿ ನಡೆಯುತ್ತದೆ. ಸ್ವಲ್ಪ ಹುಷಾರಾಗಿರಿ ಮಾತಿನ ವಿಷಯದಲ್ಲಿ. ಇನ್ನು ಕರ್ಮಾಧಿಪತಿಯಾದಂತಹ ಗುರು ಚತುರ್ಥದಲ್ಲಿ ಬಂದಿರುವ ಕಾರಣ ಆ ಒಂದು ಕೆಲಸದ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಜೊತೆಗೆ ಈ ಕರ್ಮಸ್ಥಾನಕ್ಕೆ ಶುಭಗ್ರಹನ ದೃಷ್ಟಿ, ಕರ್ಮಾಧಿಪತಿಯ ದೃಷ್ಟಿ ಇರುವುದರಿಂದಾಗಿ ಸಿಕ್ಕ ಕೆಲಸದಲ್ಲಿ ಇನ್ನೂ ಅನುಕೂಲಗಳಾಗುತ್ತಾ ಮುಂದೆ ಒಳ್ಳೆಯ ಪ್ರಮೋಷನ್ಗಳನ್ನು ಕೂಡ ತೆಗೆದುಕೊಳ್ಳುವ ಸಾಧ್ಯತೆ ಮೀನರಾಶಿಯವರಿಗೆ ಇದೆ. ಲಾಭಾಧಿಪತಿಯಾದ ಶನಿ ಲಗ್ನದಲ್ಲಿ ಬಂದಿರುವ ಕಾರಣ ಒಳ್ಳೆಯ ಸಂಪತ್ತು ಉಳಿಸಿಕೊಳ್ಳುತ್ತೀರಿ, ಸೇವಿಂಗ್ಸ್ ಕಡೆ ಹೆಚ್ಚು ಗಮನ ಇರುತ್ತೆ. ಆದರೆ ಈ ವ್ಯಯಾಧಿಪತಿಯು ಶನಿ ಆಗಿರುವ ಕಾರಣ ಗುರುಬಲ ಇರೋದರಿಂದಾಗಿ ಧಾರ್ಮಿಕ ಕೆಲಸಗಳಿಗೆ, ಧರ್ಮ ಕಾರ್ಯಕ್ಕಾಗಿ ಖರ್ಚು ಮಾಡಿದ್ದೀರಿ, ಏನು ತೊಂದರೆ ಇಲ್ಲ, ಮಾಡಿ. ಇನ್ನೊಂದಿಷ್ಟು ಅದಕ್ಕೆ ಅಧಿಕವಾದಂತಹ ಸಂಪತ್ತನ್ನು ದೇವರು ಕರುಣಿಸ್ತಾನೆ. ಹಾಗಾಗಿ ಒಟ್ಟಾರೆ ಮೀನರಾಶಿಯವರಿಗೆ ಬರಬಹುದಾದ ಅನಾರೋಗ್ಯದ ಸಮಸ್ಯೆ, ಆರ್ಥಿಕವಾದ ಬಿಕ್ಕಟ್ಟು ಇತ್ಯಾದಿಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಕುಬೇರನ ಆರಾಧನೆಯನ್ನು ಮಾಡಿ ಕುಬೇರ ಯಂತ್ರವನ್ನು ರಚನೆ ಮಾಡಿಕೊಳ್ಳುವಂತಹದ್ದು ಅಥವಾ ವಿಶೇಷವಾಗಿ ಶನಿವಾರದ ದಿವಸ ಬಾಳೆಹಣ್ಣನ್ನು ಅನೇಕ ಕೋತಿಗಳಿಗೆ ಹಂಚುವಂತಹದ್ದು ಅಥವಾ ಗೋವುಗಳಿಗೆ ಅದನ್ನು ತಗೊಂಡು ಹೋಗಿ ಕೈಯಾರೆ ತಿನ್ನಿಸುವಂತಹ ಕೆಲಸವನ್ನು ಮಾಡ್ತಾ ಬನ್ನಿ. ಅನೇಕ ಅನುಕೂಲಗಳನ್ನು ನೀವು ಕಾಣಬಹುದು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.